ನಮಸ್ಕಾರ. ನಿಮ್ಮ ಮನೆಗೆ ಅದೃಷ್ಟ ಲಕ್ಷ್ಮಿ ನಡೆದು ಬರುವುದು ಎಲ್ಲಿಂದ ಗೊತ್ತಾ? ಅದು ನಿಮ್ಮ ಮನೆಯ ಮುಖ್ಯ ದ್ವಾರದಿಂದ. ಆ ದ್ವಾರವೇ ಸರಿ ಇಲ್ಲದಿದ್ದರೆ ಅಥವಾ ಅಲ್ಲಿ ವಾಸ್ತು ದೋಷವಿದ್ದರೆ ನೀವು ಮನೆಯೊಳಗೆ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ, ನೆಮ್ಮದಿ ಸಿಗುವುದಿಲ್ಲ. ಸನಾತನ ಸೂತ್ರ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ವಾಸ್ತುಶಾಸ್ತ್ರ ಎಂದರೇನು ಎಂದು ತಿಳಿದುಕೊಂಡೆವು. ಇಂದಿನ ಈ ಬಹುಮುಖ್ಯವಾದ ವಿಡಿಯೋದಲ್ಲಿ ಮನೆಯ ಅತಿ ಪ್ರಮುಖ ಭಾಗವಾದ ಮುಖ್ಯದ್ವಾರ ಅಥವಾ ಸಿಂಹದ್ವಾರದ ವಾಸ್ತು ಹೇಗಿರಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಸಂಪೂರ್ಣವಾಗಿ ನೋಡೋಣ. ಮುಖ್ಯದ್ವಾರದ ಮಹತ್ವ ಮತ್ತು ದಿಕ್ಕು. ವಾಸ್ತುಶಾಸ್ತ್ರದಲ್ಲಿ ಮುಖ್ಯ ಬಾಗಿಲನ್ನು ನಮ್ಮ ಮನೆಯ ಬಾಯಿ ಅಥವಾ ಮುಖ ಎಂದು ಪರಿಗಣಿಸಲಾಗುತ್ತದೆ. ನಾವು ಉಸಿರಾಡುವ ಹಾಗೆ ಮನೆಯೂ ಕೂಡ ಮುಖ್ಯದ್ವಾರದ ಮೂಲಕವೇ ಪ್ರಾಣಶಕ್ತಿಯನ್ನು, ಕಾಸ್ಮಿಕ್ ಎನರ್ಜಿ ಒಳಗೆ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಈ ದ್ವಾರ ಸರಿಯಾದ ದಿಕ್ಕಿನಲ್ಲಿರುವುದು ಬಹಳ ಮುಖ್ಯ. ಯಾವ ದಿಕ್ಕು ಶ್ರೇಷ್ಠ? ಮುಖ್ಯದ್ವಾರ ಯಾವಾಗಲೂ ಉತ್ತರ, ನಾರ್ತ್, ಪೂರ್ವ, ಈಸ್ಟ್ ಅಥವಾ ಈಶಾನ್ಯ. ನಾರ್ತ್ ಈಸ್ಟ್ ದಿಕ್ಕಿನಲ್ಲಿರುವುದು ಅತ್ಯಂತ ಶುಭಕರ. ಈ ದಿಕ್ಕುಗಳಿಂದ ಬರುವ ಶಕ್ತಿಯು ಮನೆಯಲ್ಲಿ ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಪಶ್ಚಿಮ ವೆಸ್ಟ್ ದಿಕ್ಕಿನ ಬಾಗಿಲು ಕೂಡ ಮಧ್ಯಮ ಫಲ ನೀಡುತ್ತದೆ. ಇದು ವ್ಯಾಪಾರಿಗಳಿಗೆ ಒಳ್ಳೆಯದು. ಆದರೆ ದಕ್ಷಿಣ ಸೌತ್ ದಿಕ್ಕಿನ ಮುಖ್ಯ ಬಾಗಿಲು ಇರುವವರು ಸ್ವಲ್ಪ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಮತ್ತು ಸರಿಯಾದ ವಾಸ್ತು ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಈಗ ಮುಖ್ಯ ದ್ವಾರದ ಎದುರು ಏನಿರಬೇಕು ಮತ್ತು ಏನಿರಬಾರದು ಎಂದು ನೋಡೋಣ. ನಿಮ್ಮ ಮನೆಯ ಮುಖ್ಯ ದ್ವಾರದ ನೇರ ಎದುರಿಗೆ ಕಂಬಗಳು ಇರಬಾರದು. ಒಂದು ವೇಳೆ ಇದ್ದರೆ ಅವು ಸಮ ಸಂಖ್ಯೆಯಲ್ಲಿ ಈವನ್ ಇರಬೇಕು, ಅಂದರೆ 2, 4, 6 ಹೀಗೆ. ಬೇಸ ಸಂಖ್ಯೆಯಲ್ಲಿ ಆಡ್ ಕಂಬಗಳು ಇರುವುದು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ. 2. ತಡೆಗಳು. ಮುಖ್ಯ ದ್ವಾರದ ನೇರ ಎದುರಿಗೆ ಯಾವುದೇ ಗೋಡೆ ಅಥವಾ ದೊಡ್ಡ ಮರ ಇರಬಾರದು. ಇದು ಧನಾತ್ಮಕ ಶಕ್ತಿಯ ಹರಿವನ್ನು ತಡೆಯುತ್ತದೆ. 3. ಸ್ವಚ್ಛತೆ ಮತ್ತು ಅಲಂಕಾರ. ಬಾಗಿಲಿನ ಸುತ್ತಮುತ್ತ ಯಾವಾಗಲೂ ಸ್ವಚ್ಛವಾಗಿಡಿ. ತೋರಣ, ರಂಗೋಲಿ ಮತ್ತು ಪ್ರಕಾಶಮಾನವಾದ ದೀಪಗಳಿಂದ ಅಲಂಕರಿಸಿ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಿಸಿ. ಗಾತ್ರ. ಮನೆಯ ಇತರ ಎಲ್ಲಾ ಬಾಗಿಲುಗಳಿಗಿಂತ ಮುಖ್ಯದ್ವಾರ ಸ್ವಲ್ಪ ದೊಡ್ಡದಾಗಿರಲಿ ಮತ್ತು ಹೆಚ್ಚು ಆಕರ್ಷಕವಾಗಿರಲಿ. ಸರಳ ಪರಿಹಾರ. ಒಂದು ವೇಳೆ ನಿಮ್ಮ ಮನೆಯ ಬಾಗಿಲು ತಪ್ಪು ದಿಕ್ಕಿನಲ್ಲಿದ್ದರೆ ಅಥವಾ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲದಿದ್ದರೆ ಭಯಪಡಬೇಡಿ. ಒಂದು ಸರಳ ಪರಿಹಾರ ಇಲ್ಲಿದೆ. ನಿಮ್ಮ ಮುಖ್ಯದ್ವಾರದ ಹೊರಭಾಗದಲ್ಲಿ ಕಣ್ಣಿಗೆ ಕಾಣುವಂತೆ ಅರಿಶಿನ ಕುಂಕುಮದಿಂದ ಅಥವಾ ಕೆಂಪು ಬಣ್ಣದಿಂದ ಒಂದು ಸ್ವಸ್ತಿಕ್ ಚಿಹ್ನೆ ಅಥವಾ ಓಂ ಚಿಹ್ನೆಯನ್ನು ಬರೆಯಿರಿ ಅಥವಾ ಅದರ ಸ್ಟಿಕ್ಕರ್ ಅಂಟಿಸಿ. ಇದು ದೋಷವನ್ನು ಅನೇಕಾಂಶ ಕಡಿಮೆ ಮಾಡುತ್ತದೆ ಮತ್ತು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಮನೆಯ ಮುಖ್ಯ ದ್ವಾರ ಎಷ್ಟು ಸ್ವಚ್ಛವಾಗಿ, ಸುಂದರವಾಗಿ ಮತ್ತು ಸ್ವಾಗತಾರ್ಹವಾಗಿರುತ್ತದೆಯೋ ಅಷ್ಟೇ ಒಳ್ಳೆಯತನ ನಿಮ್ಮ ಮನೆಯೊಳಗೆ ಬರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರು, ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಮನೆಯ ಅಡುಗೆ ಮನೆ, ಕಿಚನ್ ಸರಿಯಾದ ದಿಕ್ಕಿನಲ್ಲಿದೆಯೇ? ಅಡುಗೆ ಮನೆಯ ವಾಸ್ತು ದೋಷವಿದ್ದರೆ ಆರೋಗ್ಯ ಮತ್ತು ಹಣದ ಸಮಸ್ಯೆ ಬರುತ್ತದೆ. ಅದರ ಬಗ್ಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ಅದನ್ನು ತಪ್ಪದೆ ನೋಡಲು ಈಗಲೇ ಸನಾತನ ಸೂತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಶುಭವಾಗಲಿ.